ನನ್ನ ಮಗಳು ಇವತ್ತು ಬೆಳಗ್ಗೆನೆ ಇರೋ ಬರೋ ಆಟ ಸಾಮಾನೆಲ್ಲ ಅಂಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು. ಒಳ್ಳೆ ಮೂಡಲ್ಲಿ ಆಟ ಆಡ್ತಿದ್ದಾಳೆ. ನಾನು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಶರ್ಟ್ ಮೇಲೆಲ್ಲ ಎಣ್ಣೆ ಆಗ್ಬಿಟ್ಟಿತ್ತು. ಇದು ಎಲ್ಲಿಂದ ಆಯ್ತು ಅಂತ ಯೋಚನೆ ಮಾಡಿದ್ರೆ ನನ್ನ ಮಗಳು ತಲೆಗೆ ಹಾಕೊಂಡಿದ್ದು ಎಣ್ಣೆನ ನನ್ನ ಶರ್ಟಿಗೆ ಅಂಟಿಸ್ಬಿಟ್ಟು ಹೋಗಿದ್ದಾಳೆ. ಇವತ್ತು ಟಿಫನ್ಗೆ ಪಡ್ಡು ನಮ್ಮ ಮನೆಯವರೇ ಮಾಡಿದ್ದು. ಹಾಗಾಗಿ ಅಡಿಗೆ ಮನೆಯೆಲ್ಲ ಫುಲ್ಲು ಗಲೀಜಾಗಿದೆ. ಅಪ್ಪ ಮಗಳು ಇಬ್ರು ಮನೇನ ಗಲೀಜ್ ಮಾಡೋದೇ ಆಗೋಯ್ತು. ಫಸ್ಟ್ ಮಗಳು ಮಾಡಿರೋ ಗಲೀಜ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಲಿಗೆ ಬಂದೆ. ಹಾಲಲ್ಲಿ ಇರೋ ಬರೋ ಆಟ ಸಾಮಾನೆಲ್ಲ ಅಂಡ್ಬಿಟ್ಟಿದ್ಲಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಎತ್ತಿಟ್ಕೊಂತಾ ಇದ್ದೆ. ಎಲ್ಲ ನೀಟಾಗಿ ಎತ್ತಿಟ್ಕೊಂಡಾದ್ಮೇಲೆ ಕಸ ಗುಡ್ಸ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ಈ ಆಟ ಸಾಮಾನ್ ಬ್ಯಾಗ್ ನ ಸ್ವಲ್ಪ ಹೊತ್ತು ಕೊಟ್ರೆ ಆರಾಮಾಗಿ ಆಟ ಆಡ್ಕೊಂಡು ಕೂತಿರ್ತಾಳೆ. ಈ ಗ್ಯಾಪ್ ಅಲ್ಲಿ ನಾನು ಅಡಿಗೆ ಮನೆ ಕೆಲಸನ ಮುಗಿಸ್ಕೊಬಹುದು. ಇಲ್ಲ ಅಂದ್ರೆ ಬಂದು ಎತ್ಕೊ ಅಂತ ಆಟ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನಂಗೆ ಕೆಲಸ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅವಳ ಪಾಡಿಗೆ ಅವಳನ್ನ ಆಟ ಆಡಕ್ಕೆ ನಾನು ಬಿಟ್ಬಿಡ್ತೀನಿ. ಈಗ ಸದ್ಯಕ್ಕೆ ನನ್ನ ಮಗಳು ಊಟ ಮಾಡಿ ಮಲಗಿದಾಳೆ. ಈ ಗ್ಯಾಪ್ ಅಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಬೇಕು. ಬೇರೆ ಏನ್ ಕೆಲಸ ಬೇಕಾದ್ರೂ ಮಾಡ್ಬಿಡ್ತೀನಿ, ಆದ್ರೆ ಈ ಪಾತ್ರೆ ತೊಳೆಯೋದು ಅಂದ್ರೆ ನಂಗೆ ದೊಡ್ಡ ಹಿಂಸೆ. ಅದಕ್ಕೆ ಈ ಸಲ ಒಂದು ಪ್ಲಾನ್ ಮಾಡ್ಕೊಂಡೆ. ಎಲ್ಲಾ ಪಾತ್ರೆಗಳನ್ನ ಫಸ್ಟ್ ಸೆಪರೇಟ್ ಮಾಡ್ಕೊಂಡ್ಬಿಟ್ಟೆ. ತಟ್ಟೆಗಳೇ ಸಪರೇಟು, ದೊಡ್ಡ ದೊಡ್ಡ ಪಾತ್ರೆಗಳು ಸಪರೇಟು, ಸ್ಪೂನು ಇವೆಲ್ಲ ಸಪರೇಟು, ಆ ತರ ಮಾಡ್ಕೊಂಡು ಒಂದೊಂದೇ ನೀಟಾಗಿ ತೊಳ್ದಾಕ್ಬಿಟ್ಟೆ. ಸ್ವಲ್ಪ ನನಗೆ ಕಷ್ಟ ಅನಿಸ್ತಿಲ್ಲ, ಬೇಗ ಬೇಗ ಮುಗೀತು ಅಂತ ಅನಿಸ್ತು ಪಾತ್ರೆಗಳು. ಮನೇಲಿ ಎಲ್ರು ಊಟ ಆದ್ಮೇಲೆ ತಟ್ಟೆನ ಸಿಂಕಿಗೆ ಇಡಕ್ ಹೋಗ್ತಾರಲ್ಲ, ಅವಾಗ್ಲೇನೆ ಅದ್ರಲ್ಲಿ ಸೈಡ್ ಅಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಕಿರುತ್ತಲ್ಲ, ಅದನ್ನ ಒಂದ್ ಬೌಲಿಗೆ ಹಾಕಿ ನೀಟಾಗಿ ಒಂದ್ಸಲ ನೀರಲ್ಲಿ ತೊಳ್ದಿ ಇಟ್ಬಿಟ್ರೆ ನಮಗೂ ಪಾತ್ರೆ ತೊಳಿಬೇಕಾದ್ರೆ ಹಿಂಸೆ ಅನ್ಸಲ್ಲ. ಲಕ್ಕಿಲಿ ನಮ್ಮ ಮನೇಲಿ ಎಲ್ರಿಗೂ ಆ ಒಳ್ಳೆ ಅಭ್ಯಾಸ ಇದೆ. ಹಾಗಾಗಿ ನಾನ್ ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇದೀನಿ. ಪಾತ್ರೆಗಳೆಲ್ಲ ತೊಳ್ಕೊಂಡು ಮಧ್ಯಾಹ್ನದ ಅಡಿಗೆಗೆ ಮೊಸಪ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಿಂದಿನ ದಿವಸನೇ ನಮ್ಮತ್ತೆ ಮೊಸಪ್ಪಿನ ಸೊಪ್ಪನ್ನ ಸೋಸಿ ಇಟ್ಟಿದ್ರು. ಅದನ್ನ ಸ್ವಲ್ಪ ನೀರಲ್ಲಿ ನೆನೆ ಹಾಕ್ತೆ, ಸೋ ದಟ್ ಮಣ್ಣಿದ್ರೆ ಬಿಟ್ಕೊಳ್ಳುತ್ತೆ ಅಂತ. ಅಂಡ್ ಹಾಗೆ ಸಾಂಬಾರಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡೆ. ಈ ಸಲ ಯಾಕೋ ನಮ್ಮ ಮನೆಯವರು ಚಿಕ್ಕು ಈರುಳ್ಳಿ ಚಿಕ್ಕು ಬೆಳ್ಳುಳ್ಳಿ ತಂದ್ಬಿಟ್ಟವ್ರೆ. ಅದನ್ನ ಸೋಸಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಈ ಕಡೆ ಸೊಪ್ಪುನೆಲ್ಲ ನೀಟಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕೊಂಡೆ. ಕುಕ್ಕರ್ ಅಲ್ಲಿ ಸೊಪ್ಪು, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಅದ್ರ ಜೊತೆ ಒಂದ್ ಚಿಕ್ಕ ಪೀಸ್ ತೆಂಗಿನಕಾಯಿನೂ ಆಡ್ ಮಾಡ್ಕೊಂಡಿದೀನಿ. ಇದು ಒಂದು 5-6 ವಿಷಲ್ ಹೊಡಿಬೇಕು. ಈ ಕಡೆ ನನ್ನ ಮಗಳು ಊಟಕ್ಕೆ ಇದು ಅಕ್ಕಿ, ಮೈಸೂರು ಬೇಳೆ, ಹೆಸರು ಬೇಳೆ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಪಾಲಕ್ ಸೊಪ್ಪು ಇಷ್ಟನ್ನು ಒಂದ್ 4 ವಿಷಲ್ ಹೊಡ್ಸ್ಕೊಳ್ಳೋದು. ಈ ಕಡೆ ಮೊಸಪ್ಪಿಗೆ ಸೊಪ್ಪು ಬೆಂದಿತ್ತು, ಅದನ್ನ ಸ್ಮ್ಯಾಶ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರ್ ಆಡ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಸಾಂಬಾರ್ಗೆ ಒಗ್ಗರಣೆ ಹಾಕೊಂತಾ ಇದೀನಿ. ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದ್ಮೇಲೆ ಮಸ್ತ್ ಇಟ್ಕೊಂಡಿರೋ ಮೊಸಪ್ಪನ್ನ ಅದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಕಾಯಿನ ಹಾಕಿದ್ನಲ್ಲ ಅದನ್ನ ತುರ್ದಿ ಲಾಸ್ಟಿಗೆ ಆಡ್ ಮಾಡ್ಕೊಂತಾ ಇದೀನಿ. ಇದು ಟೇಸ್ಟ್ ನ ಆಡ್ ಮಾಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಕೊನೆಗೊಂದ್ಸಲ ರುಚಿ ನೋಡಿ ಉಪ್ಪುನ ಆಡ್ ಮಾಡ್ಕೊಂಡ್ರೆ ಆಗುತ್ತೆ. ಈ ಕಡೆ ನನ್ ಮಗ್ಳಿಗ್ ಮಾಡಿದ್ದ ಕಿಚಡಿನೂ ರೆಡಿ ಆಗಿತ್ತು. ಅದನ್ನು ಬೌಲಿಗೆ ಹಾಕೊಂಡು 1 ಸ್ಪೂನ್ ತುಪ್ಪ ಹಾಕಿ ಕೊಟ್ಟೆ. ಐ ಹೋಪ್ ನಿಮ್ಗೆ ಈ ನನ್ನ ಮಿನಿ ವ್ಲಾಗ್ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.